ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಶ್ರೀ ಗುರುಪಾಯಧರಾ ನಿರಂತರ ಶ್ರೀ ಗುರುಪಾಯಧರಾ ನಿರಂತರ ಪದಕಮಲಾತೆ ಹೃದಯರ್ಪುನೆ ಪದಕಮಲಾತೆ ಹೃದಯರ್ಪುನೆ ಮಾನಸ ಪೂಜಾ ಕರಾ ನಿರಂತರ ಮಾನಸ ಪೂಜಾ ಕರಾ ನಿರಂತರ ಶ್ರೀ ಗುರುಪಾಯಧರಾ ನಿರಂತರ ಶ್ರೀ ಗುರುಪಾಯಧರಾ ನಿರಂತರ ಶ್ರೀ ಗುರುಪಾಯಧರಾ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ದೇವಂ ತಸ್ಮೈ ಶ್ರೀ ಗುರವೇ ನಮಃ. ಈ ಸಂಸಾರವೆಂಬ ಪ್ರಯಾಣದಲ್ಲಿ ನಮಗೆ ಕೆಲವೊಮ್ಮೆ ಸಂತೋಷ ಸಿಗ್ತದೆ, ಕೆಲವು ಬಾರಿ ದುಃಖ ಬರ್ತದೆ ಮತ್ತು ಕೆಲವು ಸಮಯದಲ್ಲಿ ಗೊಂದಲಕ್ಕೆ ತುತ್ತಾಗ್ತೇವೆ. ಇನ್ನು ಕೆಲವು ಬಾರಿ ಹೇಗೆ ಸಾಗಬೇಕು ಎಂಬುದೇ ತಿಳಿಯದೆ ನಾವು ಜೀವನದಲ್ಲಿ ಹಾಗೆ ನಿಂತ್ಕೊಂಡು ಬಿಡ್ತೇವೆ. ಇಂತಹ ದ್ವಂದ್ವದ ಸಮಯದಲ್ಲಿ ನಮಗೆ ದಾರಿಯನ್ನು ತೋರಿಸಿ ಮಾರ್ಗದರ್ಶನ ನೀಡತಕ್ಕಂಥವರು ಯಾರು ಅಂತ ಹೇಳಿ ಯೋಚನೆ ಮಾಡಿದಾಗ, ತಾಯಿಯು ನಮ್ಮನ್ನು ಪ್ರೀತಿಯಿಂದ ಲಾಲಿಸಿ ಪಾಲಿಸ್ತಾಳೆ. ತಂದೆಯು ನಮಗೆ ಶಿಸ್ತನ್ನು ಕಲಿಸಿ ಬೆಳೆಸ್ತಾನೆ. ಸಂಬಂಧಿಗಳೂ ಕೆಲವೊಮ್ಮೆ ಸಹಾಯವನ್ನು ಮಾಡುತ್ತಾರೆ. ಆದರೆ ನಮ್ಮ ಜೀವನದ ನಿಜವಾದ ದೀಪ ಯಾರು ಅಂದರೆ ಅದು ಗುರು. ಗುರು ಎಂದರೆ ಕೇವಲ ಪಾಠ ಹೇಳುವವನಲ್ಲ, ಪುಸ್ತಕದ ಜ್ಞಾನವನ್ನು ನಮಗೆ ತಿಳಿಸ್ತಕ್ಕಂಥವನಿಗೆ ನಾವು ಗುರು ಅಂತ ಹೇಳಲಿಕ್ಕಾಗೋದಿಲ್ಲ. ಗುರು ಎಂದರೆ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನ ಎಂಬತಕ್ಕಂಥ ಬೆಳಕನ್ನು ಬೆಳಗಿಸುವ ದಿವ್ಯ ಶಕ್ತಿ ಅದು. ಅದಕ್ಕಾಗಿ ನಮ್ಮ ಋಷಿಗಳು, ಮಹರ್ಷಿಗಳು, ಪುರಾಣಗಳು, ಉಪನಿಷತ್ತುಗಳು ಎಲ್ಲವೂ ಗುರುವಿನ ಮಹಿಮೆಯನ್ನು ಹಾಡುತ್ತಾರೆ. ಒಂದು ಚಿಕ್ಕ ಮಗು ತನ್ನ ನೋವನ್ನು ಹೇಳುವುದಕ್ಕೂ ಮುನ್ನ ತಾಯಿಯದನ್ನು ಅರಿತಾಳೆ, ಅರ್ಥ ಮಾಡ್ಕೋತಾಳೆ. ಅದೇ ರೀತಿ ಒಬ್ಬ ಸದ್ಗುರು ಭಕ್ತನ ಅಥವಾ ತನ್ನ ಶಿಷ್ಯನು ಕೇಳುವುದಕ್ಕೂ ಮುಂಚೆ ಅವನ ಸಂಕಟವನ್ನು ಅರಿತಾನೆ. ಭಕ್ತನ ತಪ್ಪು ಡೊಂಕುಗಳನ್ನು ತಿದ್ದಿ ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ತಾನೆ. ಅದಕ್ಕೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ. ಅಜ್ಞಾನವೆಂಬ ಗಾಢ ಕತ್ತಲಲ್ಲಿ ಮುಳುಗಿರುವ ನಮ್ಮನ್ನು ಜ್ಞಾನವೆಂಬ ಆ ಅಂಜನದಿಂದ ತೆರೆಯುವವನು ಗುರು. ಒಂದು ಆಶ್ರಮದಲ್ಲಿ ಜ್ಞಾನಿಯಾದ ಒಬ್ಬರು ಗುರುಗಳಿದ್ದರು. ಅವರು ತಮ್ಮ ಶಿಷ್ಯರಿಗೆ ಭಕ್ತಿ, ಜ್ಞಾನ, ವೈರಾಗ್ಯ, ಧ್ಯಾನ, ಮುಮುಕ್ಷತ್ವ
ಎಲ್ಲ ವಿಚಾರಗಳನ್ನು ಕಲಿಸ್ತಿದ್ರು, ತಿಳಿಸ್ತಿದ್ರು. ಅವರಿಗೆ ಒಬ್ಬ ಶಿಷ್ಯ ಇದ್ದ, ಬಹಳ ಭಕ್ತಿ ಉಳ್ಳವನು. ಗುರುವಿನ ಮೇಲೆ ಅಪಾರ ಭಕ್ತಿ ಶ್ರದ್ಧೆ ಎಲ್ಲವನ್ನು ಇಟ್ಟಿರತಕ್ಕಂಥವನು. ಆದರೆ ಅವನಿಗೊಂದು ಸಣ್ಣ ಸಮಸ್ಯೆ. ಅವನಿಗೆ ಲಡ್ಡು ಅಂದರೆ ಬಹಳ ಇಷ್ಟ. ಆಶ್ರಮದಲ್ಲಿ ಪ್ರತಿನಿತ್ಯ ಪೂಜೆಯ ನಂತರ ಪ್ರಸಾದವಾಗಿ ಆ ಲಡ್ಡುಗಳನ್ನು ದೇವರಿಗೆ ನೈವೇದ್ಯ ಮಾಡಿರತಕ್ಕಂಥದ್ದನ್ನು ಕೊಡ್ತಿದ್ರು. ಎಲ್ಲ ಶಿಷ್ಯರು ಒಂದೊಂದು ಲಡ್ಡುಗಳನ್ನು ತೆಗೆದುಕೊಂಡು ಹೋಗ್ತಿದ್ರು. ಅದು ಹೋಗುವ ಆ ಒಂದೊಂದು ಲಡ್ಡುವನ್ನೆತ್ತುಕೊಳ್ಳುವ ವಾಡಿಕೆಯಲ್ಲಿತ್ತು. ಆದರೆ ಈತನಿಗೆ ಒಂದು ಲಡ್ಡು ಸಾಲ್ತಿರಲಿಲ್ಲ. ಅದಕ್ಕೆ ಅವನು ಒಂದು ದಿನ ಯೋಚನೆಯನ್ನು ಮಾಡ್ತಾನೆ. ಭಗವಂತ ದಯಾಳು, ನಮ್ಮ ಗುರುಗಳು ಹೇಳಿದ್ದಾರೆ, ಭಗವಂತನು ಆ ಪೂರ್ಣ ದಯೆಯಿಂದ ತುಂಬಿರತಕ್ಕಂಥವನು. ನಾನು 2 ಲಡ್ಡು ತಿಂದರೂ ಏನೂ ಆಗೋದಿಲ್ಲ ಅಂತ ಹೇಳಿ ದೇವರ ಮುಂದೆ ನಿಧಾನಕ್ಕೆ ಹೋಗಿ 2 ಲಡ್ಡು ಬದಲು 3 ಲಡ್ಡುಗಳನ್ನು ತೆಗೆದುಕೊಂಡ. ನಂತರ ಸುತ್ತಲೂ ನೋಡ್ತಾನೆ, ನನ್ನನ್ನು ಯಾರು ನೋಡಲಿಲ್ಲ ಅಂತ ಹೇಳಿ ಸಂತೋಷಪಟ್ಟು ಹೋಗ್ತಾನೆ. ಮಾರನೇ ದಿನ ಗುರುಗಳು ಎಲ್ಲ ಶಿಷ್ಯರನ್ನು ಕರೆದು ಹೇಳಿದ್ರು, ಜ್ಞಾನವನ್ನು ಪ್ರತಿನಿತ್ಯ ತಿಳಿಸಿ ಹೇಳುವ ಹಾಗೆ ಭಗವಂತ ಎಲ್ಲೆಲ್ಲೂ ಇದ್ದಾನೆ. ನಾವು ಏನು ಮಾಡಿದರೂ ಪರಮಾತ್ಮ ನಮ್ಮನ್ನು ನೋಡುತ್ತಲೇ ಇರುತ್ತಾನೆ. ಅದಕ್ಕಾಗಿ ಆ ಭಗವತ್ ಪ್ರಾಪ್ತಿಗೆ ಅನುಕೂಲ ಆಗುವ ಹಾಗೆ ನಮ್ಮ ಜೀವನ ನಡೆಸಬೇಕು. ಹೀಗೆ ಹೇಳಿದ ಕೂಡಲೇ ಆ 3 ಲಡ್ಡು ತಿಂದ ಶಿಷ್ಯನಿಗೆ ಸ್ವಲ್ಪ ಭಯವಾಗಲಿಕ್ಕೆ ಪ್ರಾರಂಭವಾಯಿತು. ಆ ದಿನ ಪ್ರಸಾದ ಹಂಚುವಾಗ ಗುರು ಆ ಶಿಷ್ಯನಿಗೆ 3 ಲಡ್ಡು ಕೊಟ್ಟರು. ಅವನಿಗಿದು ಆಶ್ಚರ್ಯ. ಅವನು ಗುರುಗಳ ಹತ್ರ ಬಂದು ಕೇಳ್ತಾನೆ, ಗುರುವೇ ಯಾಕೆ 3 ಲಡ್ಡು ಅಂತ ಕೇಳಿದಾಗ ಗುರುಗಳು ನಗುತ್ತಾ ಹೇಳಿದ್ರು, ನಿನ್ನೆ ನೀನು ದೇವರನ್ನು ಮರೆತು 3 ಲಡ್ಡುವನ್ನು ತೆಗೆದುಕೊಂಡೆ. ಇವತ್ತು ದೇವರನ್ನು ನೆನೆದು 3 ಲಡ್ಡುವನ್ನು ತಗೋ ಅಂತ ಹೇಳಿದ್ರು. ಆಗ ಆ ಶಿಷ್ಯ ಹೇಳ್ದ, ಗುರುವೇ ನಾನು ನಿನ್ನೆ ಯಾರೂ ನೋಡಲಿಲ್ಲ ಎಂದುಕೊಂಡಿದ್ದೆ. ಅದಕ್ಕೆ ಗುರುಗಳು ಹೇಳಿದ್ರು, ನಾನು ನೋಡಿದ್ದೆ. ಅದಕ್ಕಿಂತ ಮುಖ್ಯ ದೇವರು ನೋಡಿದ್ದಾರೆ. ಕೆಲವೊಮ್ಮೆ ನಾವು ಯಾರೂ ನಮ್ಮನ್ನು ಗಮನಿಸಲಿಲ್ಲ ಅಂತ ತಿಳಿಯುತ್ತೇವೆ. ಆದರೆ ನಮ್ಮ ಗುರು ಸದಾ ನಮ್ಮನ್ನು ರಕ್ಷಿಸಲು ನಮ್ಮೊಂದಿಗೆ ನಮ್ಮ ಹಿಂದೆ ಮುಂದೆ ಎಲ್ಲ ಕಡೆಗಳಲ್ಲೂ ನಿಂತು ನಮ್ಮನ್ನು ಕಾಪಾಡ್ತಾನೆ. ಅದಕ್ಕೆ ಜ್ಞಾನಿಗಳು ಹೇಳೋದು, ಗುರು ಮಹಾರಾಜ ಗುರು ಜಯ ಜಯ ಪರಬ್ರಹ್ಮ ಸದ್ಗುರು ಜಯ ಜಯ ಪರಬ್ರಹ್ಮ ಸದ್ಗುರು. ಗುರು ಮಹಾರಾಜ ಗುರು ಜಯ ಜಯ ಪರಬ್ರಹ್ಮ ಸದ್ಗುರು ಜಯ ಜಯ ಪರಬ್ರಹ್ಮ ಸದ್ಗುರು. ಭಗವಂತನು ಎದುರುಗಡೆ ಬಂದು ಎಲ್ಲರನ್ನೂ ಎಲ್ಲರನ್ನೂ ಲಾಲಿಸಿ ಪಾಲಿಸಿ ಅನುಗ್ರಹ ಮಾಡಲಿಕ್ಕಾಗೋದಲಿಕ್ಕೆ ಕಷ್ಟವಾಗ್ತದೆ ಅಂತ ಹೇಳಿ ಗುರುರೂಪದಲ್ಲಿ ಬಂದು ನಮ್ಮನ್ನೆಲ್ಲರನ್ನ, ನಂಬಿದ ಎಲ್ಲ ಭಕ್ತರನ್ನ ಶಿಷ್ಯರನ್ನ ಉದ್ಧಾರ ಮಾಡ್ತಾನೆ. ನಮ್ಮ ಆತ್ಮರೂಪರಾಗಿರ್ತಕ್ಕಂತಹ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ಯಾವ ಪ್ರಾಂತದಲ್ಲಿ ವಾಸ್ತವ್ಯ ಮಾಡುತ್ತಿದ್ದರೋ ಅಲ್ಲಿ ಆ ಸಮಯದಲ್ಲಿ ಬಂದಂತಹ ಹಬ್ಬ ಹರಿದಿನಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಭಕ್ತರು ಆಚರಿಸ್ತಿದ್ರು. ದತ್ತ ನವರಾತ್ರಿಯ ಉತ್ಸವ, ರಾಮನವಮಿಯ ಉತ್ಸವ ಅಥವಾ ಯಾವುದೇ ಉತ್ಸವವಿರಲಿ ವೈಭವೋಪೇತವಾಗಿ ಆಚರಣೆಯಲ್ಲಿ ತರುತ್ತಿದ್ರು. ನಮ್ಮ ಗುರುಗಳು ಸಾಗರ ಪ್ರಾಂತ್ಯದಲ್ಲಿ ವಾಸ್ತವ್ಯವನ್ನು ಮಾಡಿದ ಸಮಯವಾಗಿತ್ತು. ನಮ್ಮ ಶ್ರೀ ಗುರುಗಳ ಕೀರ್ತಿ ಎಲ್ಲೆಲ್ಲೂ ಎಲ್ಲ ದಿಕ್ಕುಗಳಲ್ಲೂ ಹಬ್ಬಿತ್ತು. ಗುರುಗಳ ಕೀರ್ತಿಯನ್ನು ಕೇಳಿ ಯಾವುದೋ ಒಂದು ಊರಿಂದ
ಒಬ್ಬ ಹೆಂಗಸು ಗುರುಗಳನ್ನು ಹೇಗಾದರೂ ಮಾಡಿ ಭೇಟಿಯಾಗಬೇಕು ಅಂತ ಹೇಳಿ ಅಲ್ಲಿ ಸಾಗರದಲ್ಲಿ ವರದಳ್ಳಿಗೆ ಆಶ್ರಮಕ್ಕೆ ಬಂದು ಆಕೆಗೆ ಒಬ್ಬ ಮಗನಿದ್ದ. ಆ ಮಗು ಮೂಕವಾಗಿತ್ತು, ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆ ಮಗುವನ್ನು ಸಹ ಜೊತೆಗೆ ಕರೆದುಕೊಂಡು ಬಂದ್ಲು. ತನ್ನ ಮಗುವಿನ ಆ ಸ್ಥಿತಿಯನ್ನು ಗುರುಗಳಿಗೆ ತಿಳಿಸಿ ಮಾತು ಬರುವಂತೆ ಆಶೀರ್ವಾದವನ್ನು ಪಡೆಯಲೇಬೇಕು ಎಂಬತಕ್ಕಂಥದ್ದನ್ನು ತಲೆಯಲ್ಲಿಟ್ಟುಕೊಂಡು ಆ ಮುಖ್ಯ ಉದ್ದೇಶವನ್ನಿಟ್ಟುಕೊಂಡವಳಲ್ಲಿ ಬಂದಿದ್ಲು. ಆದರೆ ಇಲ್ಲಿ ಬಂದು ನೋಡ್ತಾಳೆ, ಭಕ್ತರ ದೊಡ್ಡ ಸಮುದ್ರದ ಅಲೆಗಳಂತೆ ಜನರು ತುಂಬಿದ್ರು. ಇಷ್ಟು ಜನಗಳ ಮಧ್ಯೆ ಈ ಬಡ ಹೆಂಗಸನ್ನು ಯಾರು ಮಾತಾಡಿಸ್ತಾರೆ, ಯಾರು ನೋಡುತ್ತಾರೆ, ಯಾರು ನನ್ನ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳಿ ಯೋಚಿಸಿ ಆಕೆಯು ಬಂದ ಮೇಲೆ ಸ್ನಾನಾದಿಗಳನ್ನಿನ್ನೂ ಆಗಿರಲಿಲ್ಲ. ಅದಕ್ಕಾಗಿ ಮಗನೊಂದಿಗೆ ವರದಾ ನದಿಯ ಆ ದಡಕ್ಕೆ ಹೋಗಿ ಅಲ್ಲಿ ತಾನು ಸ್ನಾನಾದಿಗಳನ್ನು ಮುಗಿಸಿ ಮಗುವಿಗೂ ಸ್ನಾನವನ್ನು ಮಾಡಿಸಿ ಕರೆದುಕೊಂಡು ಬರುತ್ತಿರುವ ಸಮಯ ಧರ್ಮ ಕರ್ಮದ ಆ ಸುಯೋಗದಿಂದ ಶ್ರೀಧರ ಸ್ವಾಮಿಗಳು ಇಬ್ಬರು ಶಿಷ್ಯರೊಂದಿಗೆ ಸ್ನಾನಕ್ಕೆ ನದಿಯ ಕಡೆಗೆ ಬರ್ತಿದ್ರು. ಗುರುಗಳನ್ನು ಕಂಡ ಕೂಡಲೇ ಆ ತಾಯಿ ಮಗು ಇಬ್ಬರು ಭಕ್ತಿಯಿಂದ ಪೂರ್ಣ ಶರಣಾಗತಿಯಿಂದ ಉದಂಡ ನಮಸ್ಕಾರ ಹಾಕಿದ್ರು. ಆಗ ಗುರುಗಳು, ಮಗು ಸ್ನಾನವಾಯಿತೆ, ಎಲ್ಲ ಕ್ಷೇಮವೇ ಅಂತ ಕೇಳಿದ ಕ್ಷಣ ಮೂಕನಾಗಿದ್ದ ಹುಡುಗನು ಆಯಿತು ಗುರುವೇ ಅಂತ ತಮ್ಮ ಕೃಪೆಯಿಂದ ಎಲ್ಲವೂ ಕ್ಷೇಮ ಅಂತ ಹೇಳಿ ಮಾತಾಡ್ತು, ಉತ್ತರಿಸ್ತು. ಆ ಕ್ಷಣದಲ್ಲಿ ಇನ್ನೇನು ಉಳಿಯಿತು? ಆ ಸಮಯದಲ್ಲಿ ಆಕೆಗೆ ತಡೆಯಲು ಆಗದೇ ಇರತಕ್ಕಂಥ ಆನಂದ, ಅಪಾರವಾದಂತಹ ಆನಂದ, ಸಂತೋಷ. ಆದರೂ ಆ ತಾಯಿಯು ಮತ್ತೊಮ್ಮೆ ಗುರುಗಳಿಗೆ ತಾನು ಬಂದ ವಿಷಯವನ್ನು ತಿಳಿಸಿದಳು. ಶ್ರೀ ಗುರುಗಳ ಅನುಗ್ರಹವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಸಂತೋಷದಿಂದ ಗುರುಗಳ ಮಹಿಮೆಯನ್ನು ಕೊಂಡಾಡ್ತಾ ಹಿಂತಿರುಗಿದಳು. ಇದಕ್ಕೆ ಮಹಾತ್ಮರ ಮಹಿಮೆಯನ್ನು ಕೊಂಡಾಡುವಾಗ ಮೂಕಂ ಕರೋತಿ ವಾಚಾಲಂ ಎಂಬ ವಾಕ್ಯವನ್ನು ಹೇಳ್ತಾ ನಮ್ಮ ಆರಾಧ್ಯ ಮೂರ್ತಿ ಶ್ರೀ ಶ್ರೀಧರ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ಆ ಕೃಪೆ ಯಾವುದೇ ಅಸಾಧ್ಯವಾಗಿರ್ತಕ್ಕಂಥ ಕೆಲಸವೂ ಸಾಧ್ಯವಾಗ್ತಿತ್ತು. ಅದಕ್ಕೆ ಈ ಮಹಿಮೆಯೇ ಒಂದು ಉದಾಹರಣೆಯಾಗಿದೆ. ಅಂತಹ ಗುರುಗಳು ನಮ್ಮ ಗುರುಗಳು, ನಮ್ಮನ್ನು ಸದಾ ರಕ್ಷಿಸಲಿಕ್ಕೆ ನಮ್ಮೊಂದಿಗೆ ಇರತಕ್ಕಂಥ ಗುರುಗಳು. ಗುರುಗಳ ಪಾದಾರವಿಂದದಲ್ಲಿ ಈ ಕಥಾಭಾಗವನ್ನು ಒಪ್ಪಿಸಿ ನಾನು ಹೇಳುವಾಗ ಮಾಡಿದ ತಪ್ಪುಗಳನ್ನು ಭಗವಂತ ಕ್ಷಮಿಸಬೇಕು, ಗುರುಗಳು ಕ್ಷಮಿಸಿ ಇದನ್ನು ಸ್ವೀಕರಿಸಬೇಕು ಅಂತ ಬೇಡಿಕೊಳ್ತಾ ಈ ಕಥೆಗೆ ನಾನು ಮಂಗಳವನ್ನು ಹಾಡ್ತೇನೆ. ಎನ್ನ ಕಡೆ ಹಾಯಿಸುವುದು ನಿನ್ನ ಭಾರ, ನಿನ್ನ ನೆನೆಯುತ್ತಲಿರುವುದು ಎನ್ನ ವ್ಯಾಪಾರ. ಎನ್ನ ಕಡೆ ಹಾಯಿಸುವುದು ನಿನ್ನ ಭಾರ, ನಿನ್ನ ನೆನೆಯುತ್ತಲಿರುವುದು ಎನ್ನ ವ್ಯಾಪಾರ. ಎನ್ನ ಇಹ ಪರಕೆ ನೀನೇ ಗತಿ, ನಿನ್ನ ಲೊಪ್ಪಿಸುವುದು ಎನ್ನ ನೀತಿ. ಎನ್ನ ಪಡೆಯಕ್ಕೆ ಸಲಹುವುದು ನಿನ್ನ ಧರ್ಮ, ನಿನ್ನಡಿಗೆರಗುವುದು ಎನ್ನಯ ಕರ್ಮ. ಎನ್ನ ತಪ್ಪುಗಳ ಎಣಿಸಬೇಡಯ್ಯ, ಗುರುವೇ ಗುರುದಾಸ. ಭಗವಾನ್ ಸದ್ಗುರು